ಹಾಂ ಇನ್ನೊಂದು ರೌಂಡ್ ಹಾಕ್ಸ್ಬೇಕಾ ನಿನ್ನ ರೌಂಡ್ ಹಾಕ್ಸ್ಬಿಟ್ಟು ಬಿಟ್ಟು ಹೋಗ್ಬೇಕಾ ಹತ್ತ ಹತ್ತ ಮತ್ತೆ ಸಿಂಪ ನನ್ನ ಎಲ್ಲ ಹಾಕ್ಸ್ಲಿ ರೌಂಡು ಮತ್ತೆ ದಾರ ಹಿಡ್ಕ ನೀನು ಬತ್ತೀಯಾ ಬತ್ತೀಯಾ ಬೇಡ ಹೇಳಮ್ಮ ನೀನು ಒಂದು ರೌಂಡ್ ಅಷ್ಟೇ ಅಂದರೆ ರೌಂಡ್ ಅಂದ್ರೆ ದೊಡ್ಡ ರೌಂಡ್ ಅಲ್ಲ ಸುಮ್ಮನೆ ಇಲ್ಲೇ ರೌಂಡ್ ಆಗಿ ತಗೊಂಡೋಗಿ ಬಿಟ್ರು ಕೂಡ ಸೀದಾ ಒಳಗಡೆ ಹೋಗುತ್ತೆ ಯಾಕೆ ಗಾಡಿ ಏನ್ ಆಗ್ತಾ ಇಲ್ಲ ಅಂದರೆ ಕೋಲ್ಡಲ್ಲಿ ಇತ್ತಲ್ಲ ಅದಕ್ಕೋಸ್ಕರ ಗಾಡಿ ಆನ್ ಆಗ್ತಾ ಇಲ್ಲ ಆಚೆನೇ ಬಿಟ್ಟಿದೆ ನಿನ್ನೆ ಬನ್ನಿ ಒಂದು ರೌಂಡ್ ಹಾಕ್ಸ್ಕೊಂಡು ನಿನ್ನ ಬಿಟ್ಟು ಹೋಗೋಣ ಇದು ಅಳ್ತದೆ ನೆಗಡಿ ಬರೀ ಆಗ್ಬಿಟ್ಟೈತೆ ಯಾಕಂದ್ರೆ ಕ್ಲೈಮೇಟ್ ಚೇಂಜ್ ಆಯ್ತಲ್ಲ ಅದಕ್ಕೋಸ್ಕರ ನೆಗಡಿ ಆಗ್ಬಿಟ್ಟೈತೆ ಸಾಕಮ್ಮನೆ ರೌಂಡು ಬಿಟ್ಟಲ್ಲ ಹಾಂ ಅಮ್ಮ ಒಳಗಡೆ ಐತಮ್ಮ ಕೊಡಮ್ಮ ದಾರ ಕೊಡಮ್ಮ ಹಾಂ ಬಾಯ್ ಹಾಂ ಹಾಂ ಏನು ತರಲಮ್ಮ ಆಟ ಸಾಮಾನು ಆರೆಂಜ್ ತರಬೇಕಾ ಆಯ್ತು ಸರಿ ಒಳಗಡೆ ಹೋಗಿ ಗೇಟ್ ಹಾಕೋ ಹೋಗು ಒಳಗಡೆ ಹೋಗು ಬಾಯ್ ಆಯ್ತು ತಗೊಂಬರ್ತೀವಿ ಬಾಕ್ಲಾಕ ನೀನು ಬಾಯ್ ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲೂ ಕೂಡ ಪೋರ್ಟರ್ ಮಾಡಕ್ ಹೋಗ್ತಾ ಇದೀನಿ ಅಂದ್ರೆ ದವಸ್ಪೇಟೆಗೆ ವೆಯ್ಟ್ ಮಾಡಿದ್ರೆ ಪೋರ್ಟರ್ ಆರ್ಡರ್ ಬರ್ತವೆ ಅದಕ್ಕೋಸ್ಕರ ದವಸ್ಪೇಟೆಗೆ ಹೋಗ್ತಾ ಇದೀನಿ ಟೈಮು 9:30 ಆಗಿದೆ ಒಂದು 2 ಗಂಟೆ 2:30 ತನಕ ವೆಯ್ಟ್ ಮಾಡಿ ನೋಡ್ತೀನಿ ಯಾವ್ದು ಆರ್ಡರ್ ಬಂದ್ರೆ ತಗೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ವಾಪಸ್ಸು ಮನೆಗೆ ಬರ್ತೀನಿ ಅಂದ್ರೆ ದವಸ್ಪೇಟೆಯಿಂದ ಆರ್ಡರ್ನ ತಗೊಂಡು ಹೋಗ್ಲೇಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ ನೋಡಿ ಕರೆಕ್ಟಾಗಿ ಇಲ್ಲಿಂದ 16 ಕಿಲೋಮೀಟರ್ ಇದೆ ದವಸ್ಪೇಟೆ ನನಗೆ ಇಲ್ಲಿಂದ 16 ಕಿಲೋಮೀಟರ್ ಹೋಗಿ ವೆಯ್ಟ್ ಮಾಡ್ತೀನಿ ಅಕಸ್ಮಾತ್ ಏನಾರು ಆರ್ಡರ್ ಬಂತು ಅಂದ್ರೆ ಸೀದಾ ತಗೊಂಡು ಬೆಂಗಳೂರಿಗೆ ಹೋಗ್ತೀನಿ ಇಲ್ಲ ಅಂದ್ರೆ ವಾಪಸ್ ಮತ್ತೆ 16 ಕಿಲೋಮೀಟರ್ ಮನೆಗೆ ಬರ್ತೀನಿ ಅಂದ್ರೆ ಒಂದು 30 ಕಿಲೋಮೀಟರ್ ಟ್ರಾವೆಲಿಂಗ್ ವೇಸ್ಟ್ ಆಗುತ್ತೆ ಅಷ್ಟೇ ಆದ್ರೂ ಪರವಾಗಿಲ್ಲ ಒಂದ್ಸಲಿನಾರು ದವಸ್ಪೇಟೆಲ್ ಆರ್ಡರ್ ತಗೊಂಡು ಹೋಗ್ಲೇಬೇಕು ಅಂತ ನಾನಂತೂ ಡಿಸೈಡ್ ಆಗ್ಬಿಟ್ಟಿನಿ ಟ್ರೈ ಮಾಡೋಣ ಅಂದ್ರೆ ಒಂದು ವಾರ ತನಕ ಟ್ರೈ ಮಾಡೋಣ ಅಂತ ಅನ್ಕೊಂಡಿನಿ ಇವತ್ತು ಹೋಗ್ತೀನಿ ನಾಳೆನೂ ಹೋಗ್ತೀನಿ ನಾಡಿದ್ದು ಹೋಗ್ತೀನಿ ಅಂದ್ರೆ ಆರ್ಡರ್ ಬಂದ್ರೆ ತಿರ್ಗಿ ಹೋಗಲ್ಲ ಅಕಸ್ಮಾತ್ ಏನಾರು ಆರ್ಡರ್ ಬರಲಿಲ್ಲ ಅಂದ್ರೆ ಮತ್ತೆ ಮತ್ತೆ ಹೋಗಿ ದವಸ್ಪೇಟೆಲಿ ಒಂದು ಆರ್ಡರ್ನಾರು ನಾನು ತಗೊಂಡು ಬೆಂಗಳೂರಿಗೆ ಹೋಗೇ ಹೋಗ್ತೀನಿ ಇದಂತ ಗ್ಯಾರಂಟಿ ಟ್ರೈ ಅಂತ ಮಾಡ್ತೀನಿ ಗುರು ಅಂದ್ರೆ ಒಂದು ವಾರನಾದ್ರೂ ಆಗಲಿ ಟ್ರೈ ಅಂತೂ ಮಾಡ್ತೀನಿ ನೋಡೋಣ ಬನ್ನಿ ಅಂದ್ರೆ ಇವಾಗ ಹೊರಟಿದ್ದೀನಿ ಅಥವಾ ಪ್ರೆಸೆಂಟ್ ಇವಾಗ ನಾನು ಕ್ಯಾಶ್ ಸಂತ್ರದಲ್ಲಿದ್ದೀನಿ ಸೀದಾ ಹೋಗೋಣ ದವಸ್ಪೇಟೆಗೆ ಹೋಗ್ಬಿಟ್ಟು ಅಲ್ಲಿ ಡ್ಯೂಟಿ ಇಲ್ಲೇ ಆನ್ ಮಾಡ್ಕೊಂಡ್ಬಿಡ್ಬೇಕಾಯ್ತು ಅಂದ್ರೆ ಪೋರ್ಟ್ರಲ್ಲಿ ಹೆಂಗೆ ಗೊತ್ತಾ ಎಲ್ಲಿ ಬೇಕಾದ್ರೂ ನಾವು ಡ್ಯೂಟಿನ ಆನ್ ಮಾಡ್ಕೋಬೋದು ಮುಂದೆ ಸೈಡ್ ಹಾಕೊಂಡು ಆನ್ ಮಾಡ್ಬಿಡ್ತೀನಿ ತಲೆಗೆ ನೋಡಿ ಮೊಬೈಲ್ ತಗೊಂಡೆ ಪೋರ್ಟರ್ ಎಷ್ಟೇ ಆನ್ಲೈನ್ಗೆ ಹೋಗ್ಬಿಡ್ತು ಅಂದರೆ ಯಾವುದೇ ಆದಂಥ ನೆಗೆಟಿವ್ ಬ್ಯಾಲೆನ್ಸ್ ಇಲ್ಲ 100 ರುಪೀಸೇ ಇದೆ ಬನ್ನಿ ಹೋಗೋಣ ಸ್ನೇಹಿತರೆ ಕ್ಲೈಮೇಟ್ ನೋಡಿ ಎಷ್ಟು ಸಖತ್ತಾಗಿದೆ ಇವತ್ತು ಅಂತ ಅಂದರೆ ಒಂದು ಚೂರು ಸೂರ್ಯ ಕಾಣಿಸ್ತಾ ಇದೆ ಅಷ್ಟೇ ಇನ್ನೆಲ್ಲ ಫುಲ್ಲು ಮೋಡ ಕವಿದ ವಾತಾವರಣ ಇದೆ ತುಂಬ ಸಖತ್ತಾಗಿದೆ ಅಂದರೆ ಡೆಲಿವರಿ ಜಾಬ್ ಮಾಡೋಕ್ಕಂತೂ ಈ ಕ್ಲೈಮೇಟು ತುಂಬ ಚೆನ್ನಾಗಿರುತ್ತೆ ಅಂದರೆ ಬಿಸಿಲಲ್ಲೂ ಮಾಡೋಕ್ಕಾಗಲ್ಲ ಮಳೆಯಲ್ಲೂ ಮಾಡೋಕ್ಕಾಗಲ್ಲ ಚಳಿಲೂ ಮಾಡೋಕ್ಕಾಗಲ್ಲ ಎಲ್ಲ ಕಷ್ಟ ಇದ್ದೇ ಇದೆ ಅಂದರೆ ಡೆಲಿವರಿ ಜಾಬ್ ಅಂದರೆ ನೀವು ಬಿಸಿಲಲ್ಲೂ ಒಣಗಬೇಕು ಮಳೆಯಲ್ಲೂ ನೆನಿಬೇಕು ಚಳಿಯಲ್ಲಿ ಕೂಡ ನಡುಗಬೇಕಾಗುತ್ತೆ ಅಂದರೆ ಈ ಕ್ಲೈಮೇಟ್ ಅಂತ ಬೆಸ್ಟ್ ಕ್ಲೈಮೇಟ್ ಅಂತಲೇ ಹೇಳ್ಬೋದು ನೋಡಿ ಬಿಸಿಲು ಇಲ್ಲ ಮಳೆನೂ ಇಲ್ಲ ಚಳಿನೂ ಇಲ್ಲ ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಇದು ಸಖತ್ತಾಗಿದೆ ಇವತ್ತು ಮಾತ್ರ ಜಾಬ್ ಮಾಡೋಕ್ಕೆ ಸಖತ್ತಾಗಿರುತ್ತೆ ಸ್ನೇಹಿತರೆ ನೋಡಿ ಬಂದೆ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಅಂದರೆ ಜಾಸ್ತಿ ಒಳಗಡೆ ಏನು ಹೋಗೋದು ಬೇಡ ಅವತ್ತು ಇಲ್ಲೇ ನಿಂತಿದೆ ಗುರು ಇಲ್ಲೇ ಆರ್ಡ್ರ್ ಬಂದಿತ್ತು ಅದರಿಂದಾಗಿ ಏನು ಜಾಸ್ತಿ ದೂರ ಒಳಗಡೆ ಹೋಗೋದು ಬೇಡ ಇಲ್ಲೇ ರೋಡ್ ಸೈಡಲ್ಲೇ ನಿಂತ್ಕೊಂಡಿರ್ತೀನಿ ನೋಡೋಣ ಏನಾದ್ರು ಆರ್ಡ್ರ್ ಬರುತ್ತೆ ಅದು
ಸೌಂಡ್ ಆದಂಗಾಯ್ತು ಬಂದ್ಕಿಂತ ಆರ್ಡರ್ ಇಲ್ಲ, ಯಾವುದೇ ಆರ್ಡ್ರ್ ಬಂದಿಲ್ಲ. ಸ್ವಲ್ಪ ಅಲ್ಲಿ ಮುಂದೆ ಹೋಗ್ಬಿಟ್ಟು ಅಲ್ಲಿ ಮರ ಇದೆಯಲ್ಲ, ಆ ಮರದ ಕೆಳಗಡೆ ಹಾಕೊಂಡು ನಿಂತ್ಕೊಂತೀನಿ. ಸ್ನೇಹಿತರೆ ನೋಡಿ, ಇಲ್ಲೇ ಕೂತ್ಕೊಂತೀನಿ. ಅಂದರೆ ಯಾವುದೋ ಟೀ ಅಂಗಡಿ ಓಪನ್ ಮಾಡಿಲ್ಲ ಇವತ್ತು. ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡೋದು ಇವಾಗ. ಟೈಮ್ ಎಷ್ಟಾಗಿದೆ ಗೊತ್ತಾ? 9:54 ಆಗಿದೆ. 1 ಅವರ್ ಆದರೂ ಕೂಡ ಇನ್ನೂ ಒಂದು ಆರ್ಡರ್ ಕೂಡ ಬರಲಿಲ್ಲ. ಅದಕ್ಕೆ ಇಲ್ಲೇ ಕೂತ್ಕೊಂಡೆ ವೆಯ್ಟ್ ಮಾಡ್ತಾಯಿದ್ದೆ. ನೋಡೋಣ ಇನ್ನೂ ಯಾವಾಗ ಆರ್ಡರ್ ಬರುತ್ತೆ ಅಂತ. ಸ್ನೇಹಿತರೆ, ಟೈಮು 12:45 ಆಯಿತು ನೋಡಿ. 12:45 ಆಗಿದೆ. ಅಂದರೆ ಯಾವುದೇ ಅಂತ ಆರ್ಡ್ರ್ ಬರಲಿಲ್ಲ. ಅಂದರೆ ಎಷ್ಟು 2.25 ಗಂಟೆ ಒಂದೇ ಜಾಗದಲ್ಲಿ ಕೂತ್ಕೊಂಡಿನಿ. ಕೂತ್ಕೊಂಡು ನನಗಂತೂ ಸಖತ್ ಬೇಜಾರಾಗೋಯ್ತು. ನೋಡೋವಷ್ಟು ಮೊಬೈಲ್ ನೋಡಿದೆ. ಆದರೂ ಕೂಡ ಹೆವಿ ಬೇಜಾರಾಯಿತು. ಕೂತ್ಕೊಂಡು ಸಾಕಾಯಿತು. ಅದಕ್ಕೋಸ್ಕರ ಒಂದು ಸ್ವಲ್ಪ ಮುಂದೆ ಮೂವ್ ಆಗಿಬಿಟ್ಟು ನೋಡೋಣ ಅಂತ ಬಂದೆ. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ, ಇನ್ನೊಬ್ಬರು ಪೋರ್ಟರ್ ಪಾರ್ಟ್ನರ್ ಕೂಡ ನನಗೆ ಇಲ್ಲಿ ಇದೇ ಜಾಗದಲ್ಲಿ ಸಿಕ್ಕಿದ್ರು. ಅವ್ರನ್ನೂ ಕೂಡ ಮಾತಾಡಿಸ್ದೆ. ಅಂದರೆ ವಿಡಿಯೋ ಏನು ಮಾಡಿಲ್ಲ, ಬರೀ ಸುಮ್ಮನೆ ಮಾತಾಡಿಸ್ದೆ ಕ್ಯಾಶುಯಲ್ ಆಗಿ. ಅಂದರೆ ಅವರೇ ನನ್ನ ನೋಡಿದ್ರು. ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವರು ಕೂಡ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತೆ. ಅವರೇ ಬಂದು ಮಾತಾಡ್ಸಿದ್ರು. ಬ್ರೋ, ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ನಿಮ್ಮದು ಅಂತ ಹೇಳಿ ಮಾತಾಡ್ಸಿದ್ರು. ಅಂದರೆ ಅವ್ರದ್ದು ಊರು ಬಂದು ಟಿಪ್ಟೂರು, ಇರೋದು ಬೆಂಗಳೂರಲ್ಲಿ. ಅಂದರೆ ಟಿಪ್ಟೂರಿಗೆ ಹೋಗಿ ವಾಪಸ್ಸು ಬೆಂಗಳೂರಿಗೆ ಹೋಗೋಂಥ ಸಮಯದಲ್ಲಿ, ಅಂದರೆ ಪ್ರತಿ ಸೋಮವಾರ ಅವರು ಬಂದು ಇಲ್ಲೇ ವೆಯ್ಟ್ ಮಾಡ್ತಾರಂತೆ. ಅಂದರೆ ಹಾಸ್ಪಿಟಲನ್ನೇ ವೆಯ್ಟ್ ಮಾಡಿ ಆರ್ಡರ್ ಬಂದರೆ ಆರ್ಡರ್ನ ತೊಗೊಂಡು ಹೋಗ್ತಾರಂತೆ. ಅಂದರೆ ಜಾಸ್ತಿ ಹೊತ್ತೇನು ವೆಯ್ಟ್ ಮಾಡಲ್ಲ ನಾನು. ವೆಯ್ಟ್ ಮಾಡಿದ್ರೆ 1 ಅವರ್ 1.5 ಅವರ್ ವೆಯ್ಟ್ ಮಾಡ್ತೀನಿ ಅಷ್ಟೇ. ಬಂದರೆ ತೊಗೊಂಡು ಹೋಗ್ತೀನಿ, ಇಲ್ಲ ಅಂದರೆ ಹೋಗ್ತೀನಿ ಅಂತ ಹೇಳಿದ್ರು. ಅಂದರೆ ಅವರು ನನ್ನ ಜೊತೆ ವೆಯ್ಟ್ ಮಾಡಿದ್ರು. 1 ಅವರ್ 1.5 ಅವರ್ ವೆಯ್ಟ್ ಮಾಡಿದ್ರು. ಬಟ್ ಅವ್ರಿಗೂ ಆರ್ಡ್ರ್ ಬರಲಿಲ್ಲ. ಅದರಿಂದಾಗಿ ಅವರು ಕೂಡ ಹೋದರು. ಅಂದರೆ ಖಾಲಿ ಹೋದರು ಅಂತ ಅನಿಸುತ್ತೆ. ಬಟ್ ನಾನು ಅದಾದಮೇಲಿಂದ 1.25 ಗಂಟೆ ಕೂತ್ಕೊಂಡಿದ್ದೆ. ಆದರೂ ಕೂಡ ಆರ್ಡ್ರ್ ಬರಲಿಲ್ಲ. ಅಂದರೆ ಸಖತ್ ಬೇಜಾರಾಗೋಯ್ತು. ಅದರಿಂದಾಗಿ ಎಲ್ಲ ಹೋಗೋಣ ಅಂತ ಬಂದೆ. ಅಂದರೆ ಅವರು ಹೇಳಿದ್ರು ಈ ಸೈಡ್ಗೆ ಹೋಗಿ ಆರ್ಡ್ರ್ ಬರ್ತವೆ ಅಂತ. ಅದಕ್ಕೋಸ್ಕರ ಬಂದೆ. ಅಂದರೆ ಅವ್ರು ಹೇಳಿದ ಪ್ರಕಾರ ಪ್ರತಿ ಸಲ ಬರ್ತಾರಲ್ಲ ಅವರು, ಆರ್ಡ್ರ್ಗಳು ಬರ್ತಾವಂತೆ. ಹೇಳೋಕ್ಕಾಗಲ್ಲ, ಡೌಟು. ಒಂದೊಂದು ಸಲ ಬರ್ತವೆ ಬ್ರೋ, ಒಂದೊಂದು ಸಲ ಬರಲ್ಲ ಅಂತ ಹೇಳಿದ್ರು. ಅಂದರೆ ಒಂದು 2 ಆರ್ಡ್ರಾದ್ರು ಬಂದೇ ಬರ್ತಾವೆ ಒಂದು ದಿನಕ್ಕೆ ಅಂತ ಹೇಳಿದ್ರು ಅವ್ರು ಬಂದಾಗ. ಬಟ್ ನನಗೆ ಯಾವುದು ಬಂದಿಲ್ಲ. ಅಂದರೆ ಎಷ್ಟೊಂದು ಸಲ ನೆಲಮಂಗ್ಲಕ್ಕೆ ಬಂದಿದೆ ಅಂತ, ಇಲ್ಲಿಂದ ನೆಲಮಂಗ್ಲಕ್ಕೆ ತಗೊಂಡೋಗಿ ಕೊಟ್ಟಿದ್ದಾರೆ. ಬಟ್ ನನಗೆ ಬಂದಿಲ್ಲ. ಬನ್ನಿ ನೋಡೋಣ. ಅಂದರೆ ಸಖತ್ ಬೋರ್ ಆಗುತ್ತೆ ವೆಯ್ಟ್ ಮಾಡಿ. ಅಂದರೆ ನೀವೇನಾದ್ರು ಪೋರ್ಟರ್ ಏನಾದ್ರು ದವಸ್ಪೇಟೆಯಲ್ಲಿ ಮಾಡ್ತೀರಾ ಅಂತ ಅಂದರೆ ಸಿಕ್ಕಾಪಟ್ಟೆ ಪೇಷನ್ಸ್ ಇರಬೇಕು. ವೆಯ್ಟ್ ಮಾಡಬೇಕು ಆರ್ಡರ್ ಬರ್ತಾವ ಬರಲ್ಲ ಅಂತ. ಆರ್ಡ್ರ್ ಬಂದಮೇಲೆ ತಗೊಂಡೋಗ್ಬೇಕು. ಯಾವುದೋ ಹಳೆ ಫ್ಯಾಕ್ಟ್ರಿಗಳು ಎಲ್ಲ ಪಾಳು ಬಿದ್ದುಬಿಟ್ಟಿದೆ. ಯಾವುದೋ ಲಾಕೌಟ್ ಆಗ್ಬಿಟ್ಟೈತೆ ಫ್ಯಾಕ್ಟ್ರಿ ನೋಡ್ರಿ. ವಾಂಟೆಡ್ ಅಂತೆ ನೋಡಿ. ಯಾರಾದ್ರು ಕೆಲಸ ಬೇಕು ಅಂದರೆ ಇಲ್ಲಿ ಕೆಲಸ ಖಾಲಿ ಇದೆ. ಫಿಟ್ಟರು ಮತ್ತು ಹೆಲ್ಪರ್ಸ್ಗೆ ಕೆಲಸ ಖಾಲಿ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ. ಯಾರಾದರೂ ನನ್ನ ಕಂಪ್ನಿಗೆ ಹೋಗಿ ಸೇರ್ಕೋಬೇಕು ಅಂತ ಅಂದರೆ ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಬನ್ನಿ. ನಾನು ಕಂಪ್ನಿ ಯಾವ್ದು ನೋಡಲಿಲ್ಲ ನಾನು. ಬಂದು ಜಾಯ್ನ್ ಆಗಿ. ಅಂದರೆ ನಾನೇನಾದ್ರು ಫಿಟ್ಟರ್ ಮಾಡಿದ್ದೀನಿ. ಇವಾಗ ಏನಾದ್ರು ಫ್ರೆಶಾಗಿ ನಾನೇನಾದ್ರು ಜಾಬಿಗೆ ಸೇರ್ಕೊಬೇಕು ಅನ್ನಂಗಿದ್ರೆ ಈ ಥರ ಇಂಡಸ್ಟ್ರಿಗಳಿಗೆ ಬಂದರೆ ನಿಮಗೆ ಕೆಲಸಗಳು ಸಿಗುತ್ತೆ. ಮನೆಯಲ್ಲಿ ಒಂದು ವೇಕೆನ್ಸಿ ಖಾಲಿ ಇದೆ. ಯಾರನ್ನ ಬರೋರು ಆರಾಮಾಗಿ ಬಂದು ಸೇರ್ಕೊಳ್ಳಿ. ಅಂದರೆ ಕೆಲಸ ಏನು ಅಂತ ನನಗೂ ಗೊತ್ತಿಲ್ಲ. ಅಂದರೆ ಫ್ಯಾಕ್ಟ್ರಿಲಿ ಒಂಥರ ಕೂಡಾಕ ಥರ ಆಗುತ್ತಲ್ಲ. ಅದರಲ್ಲೂ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಯಾವ ಕೆಲಸದಲ್ಲಿ ಡಿಸ್ಅಡ್ವಾಂಟೇಜ್ ಇಲ್ಲ ಹೇಳಿ. ಸೊ ನಾವು ಅಡ್ಜಸ್ಟ್ ಆಗಿ ಮಾಡ್ಬೇಕಷ್ಟೇ. ಸ್ನೇಹಿತರೆ ನೋಡಿ, ಇವಾಗ ವಾಪಸ್ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಯಾವುದೇ ಆದಂಥ ಆರ್ಡ್ರ್ ಬರಲಿಲ್ಲ. ಅಂದರೆ ಕಾದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಮತ್ತು ನಾಳೆ ಬಂದು ಟ್ರೈ ಮಾಡೋಣ. ಅಂದರೆ ನಾಳೆ ಸ್ವಲ್ಪ ಬೇಗ ಬರೋಕ್ಕೆ ಟ್ರೈ ಮಾಡೋಣ. ಅಂದರೆ ಒಂದು 9 ಗಂಟೆಗೆ ಬರ್ತೀನಿ. ನೋಡೋಣ, ಒಂದು 9 ಗಂಟೆಗೆ ಬಂದರೆ ಅವಾಗಾದ್ರೂ ಆರ್ಡ್ರ್ ಬರ್ತಾವ ಅನ್ನೋದು ಚೆಕ್ ಮಾಡೋಣ. ಅಂದರೆ ಆರ್ಡ್ರ್ ಅಂತೂ ಮಾಡಲೇಬೇಕು ಅಂತ ಅಂದ್ಕೊಂಡು ನಾನು ದಾವಸ್ಪೇಟೆಯಿಂದ ಒಂದ್ಸಲ ಆರ್ಡರ್ನ ನಾನು ತಗೊಂಡು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ, ನಾಳೆನೂ ಬರ್ತೀನಿ. ನಾಳೆ ಏನಾದ್ರು ಆರ್ಡರ್ ಬರೋದು ಅನ್ನೋದು ಚೆಕ್ ಮಾಡೋಣ. ಸೊ ಆ ವಿಡಿಯೋನ ನಿಮಗೆ ನಾಳೆನೇ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಅಂತೂ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಏನಾದ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.